ನಾನು ಡಿ ಸಿ ಅವ್ರಿಗೆ ಕೇಳ್ತಾ ಇದ್ದೀನಿ, ನಾವು ನಾಳೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆಯಲ್ವಾ, ನಾವು ಹಂಗೆ ನಾಳೆ ಸ್ಟಿಕ್ಕರ್ ಅಂಟಿಸ್ತೀವಿ, ಇವರು ಪರ್ಮಿಷನ್ ಕೊಡ್ತಾರ? ಯಾಕಿನ್ನೂ ಕೇಸ್ ದಾಖಲು ಮಾಡಿಲ್ಲ? ನೋಡಿ, ಸೂರ್ಯಂಗೆ ಗ್ರಹಣ ಹಿಡಿಯೋದು ಕೆಲವೇ ದಿನಗಳು ಮಾತ್ರ. ಕಾಂಗ್ರೆಸ್ ಸರ್ಕಾರ ಬಂದಿರ್ಬೋದು, ನಾಳೆ ಬಿಜೆಪಿ ಸರ್ಕಾರ ಬಂದೇ ಬರುತ್ತೆ. ಕರ್ನಾಟಕದಲ್ಲಿ ಅಧಿಕಾರಿಗಳು ನೀವೇ ಇರ್ತೀರಾ. ಯಾವುದೇ ಒಂದು ಪರವಾಗಿ ನೀವು ಕೆಲಸ ಮಾಡಕ್ ಹೋಗ್ಬಾರ್ದು, ಕಾನೂನು ರೀತಿಯಲ್ಲಿ ಕೆಲಸ ಮಾಡಿ, ನಾವು ಒಪ್ಕೊಳ್ತೀವಿ. ಇವಾಗ ಕಾಂಗ್ರೆಸ್ ಕಾರ್ಯಕರ್ತರು ಈಗಾಗಲೇ ನಾನು ನಿನ್ನೆನೆ ಒಂದು 4-5 ಕ್ವಶನ್ಗಳಿಗೆ ಕೇಳಿದ್ದೆ, ಯಾರು ಸರ್ ಮತಗಳ್ಳತನ ಮಾಡಿರ್ತಕ್ಕಂಥದ್ದು? ನಿಮ್ಮ ವಂಶ ಪಾರಂಪರ್ಯವಾಗಿ ಮತಗಳ್ಳತನ ಮಾಡಿ ಅಧಿಕಾರದಲ್ಲಿ ಸತತವಾಗಿ 60 ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಅವರು 14-13 ವರ್ಷದಿಂದ ಆಡಳಿತ ಮಾಡ್ತಿರ್ತಕ್ಕಂಥ ನಮ್ಮ ಬಿಜೆಪಿ ಸರ್ಕಾರದವರು ಮತಗಳ್ಳತನ ಮಾಡಿರೋರು ನೀವು ರೀ. 100ಕ್ಕೆ 100 ಭಾಗ ಸಾರ್ವಜನಿಕರು ಸಹ ಎಚ್ಚೆತ್ಕೋಬೇಕು. ಇವರ ರಾಷ್ಟ್ರೀಯ ನಾಯಕರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ, ನಿಮ್ಮ ವೆಹಿಕಲ್ ಮೇಲೆ ಏನಾರು ನಿಲ್ಸ್ಕೊಂಡ್ರೆ ನಾವು ಅಂತ ಗಾಡಿ ಮೇಲೆ ಕೇಸ್ ಮಾಡಿಸ್ತೀವಿ. ನೀವು ಸ್ಪಷ್ಟೀಕರಣ ಕೊಡ್ಬೇಕಾಗುತ್ತೆ. ನಿಮ್ ಗಾಡಿ ಮೇಲೆ ಈ ತರ ಸ್ಟಿಕ್ಕರ್ ಅಂಟಿಸ್ಕೊಂಡ್ರೆ